ಯಾಕೆ ಏನಾಯ್ತು? ಮಾಧ್ಯಮಗಳಲ್ಲಿ ಏನಾದರೂ ಪ್ರಸಾರ ಇದಾಗಿದೆನಾ? ಹೌದು ಸರ್, ನಾನು ಫಸ್ಟ್ ಇದು ನಿನ್ನೆ ಚಾನಲ್ ಅಲ್ಲ, ಇದು ನಿನ್ನೆ ಒಂದು ಮಾಧ್ಯಮದಲ್ಲಿ ನೋಡಿದ್ದೇನೆ. ಅಂದ್ರೆ ಮೊದಲೊಮ್ಮೆ ಮಾಧ್ಯಮದಲ್ಲಿ ನೋಡಿದ್ದೇನೆ, ಏನೆಲ್ಲ ಬರ್ದಿತ್ತಂತೆ ಅದ್ರಲ್ಲಿ. ಆದ್ರೆ ನಾನು ನೋಡ್ಲಿಲ್ಲ. ವಿವಾದ ಆಸ್ತಿ ಯಾರಿಗೆ ಸರ್ ನೋಡಿದಿರಲ್ಲ ಸರ್ ನೀವು? ಆಸ್ತಿ ನನಗಿರೋದು 2 ಮಕ್ಕಳು, ನನ್ನ ಹೆಸರಲ್ಲೇ ಇದೆ. ಇದು ಇದ್ದ 1 ಎಕರೆ 3 ಸೆನ್ಸು ನನ್ನ ಹೆಸರಲ್ಲೇ ಇದೆ. ತುಂಬ ಆಸ್ತಿಯೂ ಇಲ್ಲ. ಇಷ್ಟು ಸಣ್ಣ ಪ್ರಾಯದಲ್ಲಿ ಯಾರಾದರೂ ಆಸ್ತಿ ಕೇಳ್ತಾರೆ ಸರ್? ಬೇರೆ ಸಂಬಂಧದವರಿಗೆ ಆಸ್ತಿ ಹೋಗೋ ಚಾನ್ಸೇ ಇಲ್ಲ. ಇದು ನನ್ನ ಹೆಸರಲ್ಲಿ ಸ್ವ ಆಸ್ತಿಯಾಗಿ ಉಂಟು. ಇದು ಸಂಬಂಧದವರಿಗೆ ಅಧಿಕಾರವೇ ಇಲ್ಲ ಈ ಆಸ್ತಿಯಲ್ಲಿ, 1 ಎಕರೆಯಲ್ಲಿ ಕೂಡ. ಈ ಆಸ್ತಿಯಲ್ಲಿ ಹಕ್ಕಿರುವುದು ನನ್ನ ಹೆಂಡತಿಗೆ, 3 ಮಕ್ಕಳಿಗೆ. ಅದು ಬಿಟ್ಟರೆ ಈ ಆಸ್ತಿ ಯಾರಿಗೂ ಹಕ್ಕಿಲ್ಲ. ಮತ್ತೆ ಹೇಗೆ ಸರ್ ಅದಾಗುವುದು? ಆಸ್ತಿಯಲ್ಲಿ ಆಸ್ತಿ ವಿವಾದ ಅಂತ ಹೇಳಿ. ಆಮೇಲೆ ಬೇರೆ ಏನು ನೋಡಿದ್ರೆ ಮತ್ತೆ ಅನೈತಿಕ ಸಂಬಂಧ ಅಂತ ಹೇಳಿ ಮೊನ್ನೆ ಹಾಕಿದ್ದಾರೆ ಪ್ರಥಮವಾಗಿ. ಅದು ನಾವು ಇವರ ಹತ್ರ ರಕ್ಷಿತ್ ಶಿವರಾಮರವ್ರ ಹತ್ರ ಹೇಳಿದ್ದೇವೆ, MP ಅವರ ಹತ್ರ ಕೂಡ ಅದನ್ನು ಹೇಳಿದ್ದೇವೆ, ಈ ರೀತಿಯಾಗಿ ಹಾಕಿದ್ದಾರೆ ಅಂತ. ಅದಕ್ಕೆ ಅವರು ಫೋನ್ ಕೂಡ ಮಾಡಿದ್ದಾರೆ, ಡಿಲೀಟ್ ಮಾಡಿದ್ದಾರೆ ಅವರು. ಆದ್ರೆ ಪಬ್ಲಿಕ್ ಆಗುದು ತುಂಬಾ ಜನರಿಗೆ ಪಬ್ಲಿಕ್ ಆಯ್ತಲ್ಲ ಸರ್. ಮರ್ಯಾದಸ್ಥರ ಕುಟುಂಬ ಸರ್ ನಮ್ದು. ಇದುವರೆಗೂ ಒಂದು ಕಲಂಕ ಇಲ್ಲದ ಕುಟುಂಬ ನಮ್ಮದು. ಆ ರೀತಿ ಬರೆಯುವುದು, ಆಸ್ತಿ ವಿವಾದ ಇದೆಲ್ಲ ನೋಡದೆ, ಅದು ಕೂಡ ನಮ್ಮ ಎದುರು ಬಂದು ನಿಮ್ಮ ಹಾಗೆ ಮಾಧ್ಯಮದವರು ಮುಖತಃ ಮಾತಾಡಿ ಹಾಕಿದ್ರೆ ವಿಷಯ ಬೇರೆ. ಇದು ಎಲ್ಲೆಲ್ಲಿ ಕೂತು ಮಾಧ್ಯಮದವರು ಅವರಷ್ಟಕ್ಕೆ ಕೂತು ಹಾಕುದು ಅಂತ ಹೇಳಿದ್ರೆ ಇದಕ್ಕೆ ತಕ್ಷಣ ಅದನ್ನು ಕಂಟ್ರೋಲ್ಗೆ ತರಬೇಕು ಸರ್ ಸರ್ಕಾರ. ಆ ರೀತಿಯದನ್ನು ಹಾಕುದು. ಕೇಳಲಿಲ್ಲ ಸರ್. ಅವರು ಯಾರು ಏನು ಅಂತಲೇ ಗೊತ್ತಿಲ್ಲ ಸರ್. ನಮ್ಮ ಇಲ್ಲಿಗೆ ಬರ್ಲೇ ಇಲ್ಲ ಅವರು. ಬರದೇನೆ ಆ ತರ ಹಾಕಿದ್ದಾರೆ ಸರ್. ನಮಗೆ ಇನ್ನೊಂದು ಇದ್ರಲ್ಲಿ ಕೂಡ ಅದು ಕೂಡ ತುಂಬಾ ನೋವು. ದುಃಖದಲ್ಲಿ ಇಂತಹ ಸಮಯದಲ್ಲಿ ಇದೊಂದು ಅವರಿಗೂ ಮಕ್ಕಳು ಇಲ್ವಾ ಅಂತ ಗೊತ್ತಿಲ್ಲ ಸರ್ ನನಗೆ. ಹಾಕುವವರಿಗೂ ಮಕ್ಕಳು ಇದ್ದಾರಾ ಇಲ್ವಾ ಗೊತ್ತಿಲ್ಲ. ಮಕ್ಕಳು ಇರ್ತಿದ್ರೆ ಅವರು ಈ ರೀತಿ ಆಗ್ತಿರ್ಲಿಲ್ಲ. ಅದರ ನೋವು ಗೊತ್ತಾಗ್ತಿತ್ತು ಅವರಿಗೆ ಆ ನೋವಿನ ಅನುಭವ ಅವರಿಗೆ ಬರಲಿಲ್ಲ ಸರ್. ನಾವು ರೈತರು ಸರ್. ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗುದು, ನಮಗೆ ಪ್ರೈವೇಟಿಗೆ ಹಾಕ್ಲಿಕ್ಕೆ ದುಡ್ಡಿಲ್ಲ ಸರ್. ಆದರೆ ನಮ್ಮ ಶಾಲೆ ಒಂದು ಹತ್ತಿರದ ಶಾಲೆ, ಬೆಳ್ತಂಗಡಿ ತಾಲೂಕಿನಲ್ಲಿ ಅತ್ಯುತ್ತಮ ಶಾಲೆ ಅದು, ಕೊರಂಜ ಶಾಲೆ ಮತ್ತು ಹೈಸ್ಕೂಲ್. ಒಳ್ಳೆ ಹೆಸರು ತಂದ ಶಾಲೆ. ಅಲ್ಲಿ ಕಲಿತ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕೆಲಸದಲ್ಲೇ ಇದ್ದಾರೆ ಈಗಲೂ ಕೂಡ. ಹಾಗಾಗಿ ನಾವು ದುಡ್ಡು ಇರಲಿ ಇಲ್ಲದೇ ಇರಲಿ ನಾವು ಅದೇ ಶಾಲೆಗೆ ಹಾಕೋದು ಅಂತೇಳಿ ಮೊದಲಿನ 3 ಮಕ್ಕಳನ್ನು ಅಲ್ಲಿ. ಮತ್ತೆ ದೊಡ್ಡ ಮಗ ಟಾಪ್ ಸ್ಟೂಡೆಂಟ್ ಸರ್. ದೊಡ್ಡ ಮಗ ಕೂಡ ಟಾಪ್ ಸ್ಟೂಡೆಂಟ್ ಅಲ್ಲಿ ಅದೇ ಶಾಲೆಯಲ್ಲಿ. ಇದೇ ಶಾಲೆಯಲ್ಲಿ ಟಾಪ್ ಸ್ಟೂಡೆಂಟ್ ಅವನು. ಅವನಿಗೆ ಸರ್ಕಾರಿ ಶಾಲೆ 603 ಮಾರ್ಕ್ ಇದೆ SLC ಅಲ್ಲಿ ಅವನಿಗೆ, ದೊಡ್ಡವನಿಗೆ ಕೂಡ ರ್ಯಾಂಕ್ ಸ್ಟೂಡೆಂಟ್. ಅದಕ್ಕೋಸ್ಕರ ಅವನು ವಾನಿಗೆ ಹೋದ. ಅಲ್ಲಿ ಕೂಡ 595 ಈಗ ಡಿಗ್ರಿ, ಈಗ ಫಸ್ಟ್ ಇಂಜಿನಿಯರ್. ಅವನು ಫಸ್ಟ್ ಇಂಜಿನಿಯರ್. ಅವನು ನಾನು ಲೋನ್ ಮಾಡಿ ಹೋಗ್ತೇನೆ ಅಂತೇಳಿ ಹಠ ಹಿಡಿದು CET ಮತ್ತು ಅವರ ಕಾಲೇಜ್ ಎಕ್ಸಾಮ್ ಉಂಟಲ್ಲ, ಅದರಲ್ಲಿ ಕೂತು ಪಾಸ್ ಆಗಿದ್ದಾನೆ ಅವನು. ಅದರಲ್ಲಿ 1,80,000ಕ್ಕೆ CET ಸಿಕ್ಕಿದೆ. ಮಾರ್ಕ್ ಇದ್ದ ಕಾರಣ 1,85,000 ಆಗಿದೆ. ಅದು ಎಜುಕೇಶನ್ ಲೋನ್ ಮಾಡಿ ಅವನನ್ನು ಈಗ ಅಲ್ಲಿಗೆ ಹೋಗ್ತೇನೆ ಅಂತ ಹಠ ಹಿಡ್ದದಕ್ಕೆ ಅಲ್ಲಿಗೆ ಇದು ಎಜುಕೇಶನ್ ಲೋನ್ ಮಾಡಿ ಈಗ ಅವನನ್ನು ಅಲ್ಲಿಗೆ ಕಳಿಸ್ತಾ ಇದ್ದೇವೆ ಸರ್. ಈ ವರ್ಷ ಮಾಡಿದ್ದಷ್ಟೇ. ಈ ರೀತಿ ಮಾಧ್ಯಮದಲ್ಲಿ ಬರುವುದು ತಪ್ಪು ಅಂತೀರಾ? ಎಲ್ಲ ಕೂತ್ಕೊಂಡು ಬರೆಯುವುದು ಹೌದು ತಪ್ಪು ಸರ್. ಖಂಡಿತ ತಪ್ಪು. ತುಂಬಾ ಬೇಸರ ಆಗ್ತದೆ ಸರ್. ನೀವೇ ದುಃಖದಲ್ಲಿದ್ದೀರಾ? ಇವ್ರ ಒಂದು ಕಾಟ ಸರ್. ನ್ಯಾಯ ಸಿಗ್ಲಿ ಅಂತ ವಿಡಿಯೋ ಮಾಡಿ. ಹೌದು ಸರ್. ಆದ್ರೆ ಈ ರೀತಿ ಮಾಡೋದು ತಪ್ಪು ಸರ್. ದೊಡ್ಡ ಮಗನು ರ್ಯಾಂಕ್ ಸ್ಟೂಡೆಂಟ್ ಸರ್. ರ್ಯಾಂಕ್ ಸ್ಟೂಡೆಂಟ್. ಟೀಚರ್ಸ್ ಹೇಳ್ತಾ ಇದ್ರು ಸರ್, ಅದನ್ನು ಮೊನ್ನೆ ಕೇಳಿದೆ ನಾನು ಹೋಗಿ ಶಾಲೆಯಲ್ಲಿ. ಟೀಚರ್ ಅಂತ ಇದ್ರು ಒಬ್ರು, ಅವರು ಹೇಳ್ತಾ ಇದ್ರು. ಅವರು ಹೇಳ್ತಾ ಇದ್ದದ್ದು ಯಾಕೆ ಅಂತ ಹೇಳಿದ್ರೆ, ಇವ ಸ್ವಲ್ಪ ಕಲಿಯುವುದರಿಂದ ಇದ್ದ 6ನೇವರೆಗೆ. ಆವಾಗ ಹೇಳ್ತಾ ಇದ್ದ, ನಿನ್ನ ಅಣ್ಣನಿಗೆ ಹೆಸರು ಮಾಡ್ಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ಮಗ ಅಂತ ಹೇಳಿದ್ರು ಸಣ್ಣ ಮಗನ ಹತ್ರ. ಅದಕ್ಕೆ ನಾನು ಬಂದು ಹೇಳಿದೆ ಮಗನ ಹತ್ರ, ಈಗ ಅಣ್ಣನ ಹೆಸರು ಬಂದಿದೆ ಅಲ್ಲಿ, ಈಗ ನೀನು ಕೂಡ ಒಂದು ಅಣ್ಣನಿಗೆ ಹೆಸರು ತರಬೇಕು ಅಂತ ಹೇಳಿದ. ಮೊನ್ನೆ ಹೋಗಿ ಆ ಟೀಚರ್ಸ್ ಹೇಳಿದೆ, ಸರ್ ನೀವಲ್ವ ಸರ್ ಹೇಳಿದ್ದು ಅವತ್ತು, ಅಣ್ಣನ ಹೆಸರು ನೀವು ತರಲಿಕ್ಕಿಲ್ಲ ಅಂತೇಳಿ. ಅವನಿಂದ ದೊಡ್ಡ ಹೆಸರು ಮಾಡಿ ಹೋದ ಸರ್ ಅಂತ ಹೇಳಿದೆ. ಕಣ್ಣೀರು ಹಾಕಿದ್ರು ಅವರು. ಒಳ್ಳೆ ಟೀಚರ್ಸ್, ಅವರು ಕೂಡ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ರು ಈ ಹುಡುಗನನ್ನು ಇದು ಮಾಡಿ. ಆದ್ರೂ ಕೂಡ 80% ಮಾರ್ಕ್ ಇವನಿಗೆ ಕೂಡ ಇತ್ತು ಸರ್. ಈಗ ಮೇಲೆ ಹೋಗಿಬಿಟ್ಟಿದ್ದ. ಅನುರಾಧ ಟೀಚರ್ ಹೇಳಿದ ನಂತರವೇ ಇವನು 80% ಮಾರ್ಕ್. ಅವರ ಒಂದು ಮಾತಿಗೆ ಇದು ಮಾಡ್ತಾ ಇದ್ದ. ಕೊಂಡಿದ್ದೇನಲ್ಲ ಸರ್. ಒಂದೊಂದು ದಿವಸ ಒಂದು ವಿಜ್ಞಾನಿ ಆಗುವಂತ ಹುಡುಗ ನನ್ನಲ್ಲಿ ಹೇಳಿದ, ನಾನು ದೊಡ್ಡ ವಿಜ್ಞಾನಿ ಆಗ್ತೇನೆ ಅಮ್ಮ ಅಂತ ಹೇಳಿದ್ದಾನೆ ಅವನು. ಹೈಸ್ಕೂಲಲ್ಲಿ ಬಾಲ ವಿಜ್ಞಾನಿ ಬಿರುದು ಕೂಡ ಸಿಕ್ಕಿದೆ ಅವನಿಗೆ. ಸಿಕ್ಕಿ 1 ತಿಂಗಳಾಗಲಿಲ್ಲ ಸರ್.
ನಿಮಗಿಬ್ಬರಿಗೂ ಯಾರ ಮೇಲೇನೂ ಡೌಟ್ ಇಲ್ಲ. ಇಲ್ಲ ಸರ್. ಒಬ್ಬ ಹಳ್ಳಿ ಹುಡುಗ ಕನಸು ಕಂಡಿದ್ದ, ಹೌದು. ಆದ್ರೆ ಆ ಕನಸೇ ಹೊರಟೋಯ್ತು. ಕನಸು ನನಸಾಗ್ಲಿಕ್ಕೆ ಬಿಡ್ಲಿಲ್ಲ ಅಲ್ವಾ ಸರ್. ತುಂಬಾ ಬೇಜಾರಾಗ್ತದೆ ಸರ್ ನನಗೆ. ಆ ನಂತರ ಯಾರಾದ್ರೂ ಫೋನು ಅಥವಾ ಇನ್ನೊಂದೇನಿಲ್ಲ? ಅವನ ಸ್ನೇಹಿತರೆಲ್ಲ ಏನು ಹೇಳಿದ್ರು? ಅದು ಕೂಡ ಅವತ್ತು ಕೂಡ ಹಾಗೆ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಯಾವ ಭೇದ ಭಾವ ಇಲ್ಲದೆ ಎಲ್ಲ ಜನ ಇದ್ದರು ಇಲ್ಲಿ. ಎಲ್ಲರೂ ಕೂಡ ನಮಗೆ ಸಹಾಯ ಕೊಟ್ಟಿದ್ದಾರೆ, ಎಲ್ಲ ಜಾತಿ ಎಲ್ಲ ಮತದವರು ಕೂಡ. ಎಲ್ಲರೂ ಅವನನ್ನು ಹೊಗಳ್ತಾ ಇದ್ರು. ಇಷ್ಟು ಸಣ್ಣ ಹಳ್ಳಿಯಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟಲ್ಲಿ ಪಾಸಾಗಿ ಇನ್ನು ಧರ್ಮಾದಿಗೆ ಹೋಗ್ತಾನಲ್ಲ. ಎಷ್ಟು ಖರ್ಚಾದ್ರೂ ಕಳಿಸದೆ ಬಿಡ್ಬೇಡ, ನನ್ನ ಹತ್ರ ಹೇಳ್ತಾ ಇದ್ರು, ದುಡ್ಡು ನಿನ್ನ ಹತ್ರ ಇಲ್ಲದ್ರೆ ಮತ್ತೆ ಸಹಾಯ ಮಾಡ್ತೇವೆ, ನಾವು ಸಹಾಯ ಮಾಡ್ತೇವೆ, ನೀನು ಕಳಿಸು. ಕರ್ದು ಕೇಳ್ತಾ ಇದ್ರು. ನಾನು ಗಾಡಿಯಲ್ಲಿ ಹೋದ್ರೆ ಓಡಿಕೊಂಡು ಗಾಡಿ ನಿಲ್ಲಿಸಿ ಜನರು ಕೇಳ್ತಾ ಇದ್ರು. ಸುಮಂತಿನ ನೆನಪು ಮಾತ್ರ ಉಳಿದಿದಷ್ಟೇ ಸರ್ ನಮಗೆ. ಅವತ್ತು ನೀವು ಬೆಳಗ್ಗೆನೂ 5 ಗಂಟೆಗೆ ಎದ್ದು? ಇಲ್ಲ, 9 ಗಂಟೆ ಮಲಗುವಾಗ ಗುಡ್ ನೈಟ್ ಅಮ್ಮ, ಗುಡ್ ನೈಟ್ ಅಪ್ಪ ಅಂತ ಹೇಳಿ ಅವನು ಮಲಗದ ದಿವಸವೇ ಇಲ್ಲ. ನಾಳೆ ಬೆಳಿಗ್ಗೆ ಮಾತಾಡುವ ಅಂತೇಳಿ ಅದ್ರ ಅವನು ಹೇಳಿದ್ದು ಮಾತ್ರ, ಮರು ದಿವಸ ಮಾತಾಡ್ಲೇ ಇಲ್ಲ ನನ್ನಲ್ಲಿ. ವಿಶೇಷವಾಗಿ ಸರ್ಕಾರ ಏನಿ ಸುಮಂತ್ ಕನ್ನಡ ಮಾಧ್ಯಮ ಶಾಲೆ ವಿದ್ಯಾರ್ಥಿ ಈ ರೀತಿ ಘಟನೆ ನಡೆದಿದೆ, ವಿಶೇಷವಾಗಿ ಹಳ್ಳಿಯಲ್ಲಿ ಇದು ಭಯ ಹುಟ್ಟಿಸಿದೆ. ಈ ಒಂದು ಘಟನೆ ನಡೆದ ನಂತರ ಹೀಗಾಗಿ ಸರ್ಕಾರ ಮೊದಲು ಒಂದು ಉನ್ನತ ತನಿಖೆ ಮಾಡಿದಾಗಷ್ಟೇ ಆ ಬಾಲಕಿನ ನ್ಯಾಯ ಸಿಗುತ್ತೆ. ಯಾಕಂತ ಹೇಳಿದ್ರೆ ಸುಮಾರು ವಿಷಯಗಳಿದಾವೆ ಇಲ್ಲಿ. ಯಾಕಂದರೆ ಒಂದು ಕಡೆ ಕಾಡು ದಟ್ಟವಾದದ್ದು, ಇನ್ನೊಂದು ಕಡೆ ತೋಟ, ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ಮುಂದಿನ ವಿಜ್ಞಾನಿ ಆಗಬೇಕಾದಂಥವನು ಕೇಂದ್ರ ಸರ್ಕಾರದ ಒಂದು ಪುರಸ್ಕಾರಕ್ಕೊಳಗಾದಂಥ ವಿದ್ಯಾರ್ಥಿ, ಅದನ್ನು ಈ ರೀತಿ ಒಂದು ದುರಂತ ಘಟನೆಗೆ ಸಿಲುಕ್ತಾನೆ. ಹೀಗಾಗಿ ಅವ್ರ ತಂದೆ ತಾಯಿನೇ ಇಲ್ಲಿದ್ದಾರೆ, ಅವ್ರ ಹತ್ರನೇ ಕೇಳುವ ಹೇಳಿ, ಆಮೇಲೆ ಅವ್ರು ಯಾವ ರೀತಿ ನ್ಯಾಯಕ್ಕೆ ಆಗ್ರಹಿಸ್ತಾರಂಥೇಳಿ ಸುಮಾರು ಜನರ ಪ್ರಶ್ನೆಗಳಿದ್ದಾವೆ. ಈ ಘಟನೆ ನಡೆದಾಗ ಏನಾಗಿತ್ತು, ಏನಿಲ್ಲ, ಬೆಳಗ್ಗೆ ಯಾವ ರೀತಿ ಹೊರಟಿದ್ದ, ಅದಾದಮೇಲೆ ಯಾವ ರೀತಿ ತನಿಖೆ ನಡೀತಾ ಇದೆ ಇಲ್ಲಿವರೆಗೆ ಅಂತೇಳಿ ಅವ್ರ ಹತ್ರನೇ ಕೇಳ್ತಾ ಹೋಗುವ. ಆದರೆ ಎಲ್ಲೂ ನಿಮಗೆ ಇವತ್ತಿನವರೆಗೂ ಪೊಲೀಸರು ಏನನ್ನೋದು ಇನ್ನೂ ಏನು ಬಂದಿಲ್ಲ, ಯಾವ ಸುಳಿವು ಇಲ್ಲ. ನೀವಷ್ಟೇ ವಿಚಾರಣೆ ಆಯ್ತು, ಊರಿನವ್ರದೇ ವಿಚಾರಣೆ ಆಗಿದೆ, ಗೊತ್ತಿಲ್ಲ ಸರ್. ನಿಮ್ಮ ಮನೆಯಲ್ಲಿ ಎಲ್ಲರದು ಆಗಿದೆ? ನಾವು ವಿಚಾರಣೆಗೆ ಹೋದ ದಿವಸ ಅಲ್ಲಿಗೆ ಬಂದ 3 ಮಕ್ಕಳಿದ್ದಾರಲ್ಲ, ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ಸೈಕಲ್ ನಂತರ 3 ಮಕ್ಕಳಿದ್ದಾರೆ. ಆ ಮಕ್ಕಳನ್ನು ಕೂಡ ಆ ಮಕ್ಕಳ ಅಪ್ಪ ಅಮ್ಮನನ್ನು ಸಹ ಕರೆದು ವಿಚಾರಣೆ ಮಾಡಿದ್ದಾರೆ. ಅದು ಏನು ಅಂತೇಳಿ ಗೊತ್ತಿಲ್ಲ ಸರ್. ನಮ್ಮನ್ನು ಒಳಗಡೆ ಕೂರಿಸಿದ್ರು, ಅವರು ಹೊರಗಡೆ ಇದ್ರು. ಎಲ್ಲ ರೀತಿಯಿಂದನೂ ತನಿಖೆ ನಡೀತಾ ಇದೆ. ಸೊ ಕಾದು ನೋಡಬೇಕು. ಯಾಕಂದ್ರೆ ಈ ಘಟನೆ ನಡೆದು ಇಲ್ಲಿ 9 ದಿವಸ ಆಯ್ತು, 8ರಿಂದ 9 ದಿವಸ. ಏನಾಗುತ್ತೆ, ಯಾವ ರೀತಿ ನ್ಯಾಯ ಸಿಗುತ್ತೆ, ಯಾರ ಆ ವ್ಯಕ್ತಿ, ನಿಗೂಢ ವ್ಯಕ್ತಿ ಅಂಥೇಳಿ, ಈ ಕೊಲೆಯಲ್ಲಿ ಅಂತ ಹೇಳಿದ್ರೆ ಈ ಒಂದು ಈಗೇನು ಆರೋಪ ಬರ್ತಾ ಇದೆ ಕೊಲೆ ಅಂತೇಳಿ, ಇದ್ರ ಹಿಂದೆ ಇದ್ದಂಥ ವ್ಯಕ್ತಿ ಯಾರು ಅಂತೇಳಿ, ಈ ಘಟನೆ ಯಾಕೆ ನಡೀತು ಅಂತೇಳಿ ಸರ್ಕಾರ, ಪೊಲೀಸ್ ಇಲಾಖೆ ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಎಲ್ಲರದು ಬಹುದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ 8 ದಿವಸ ಆಯ್ತು, ಯಾವುದೇ ಸಾಕ್ಷಿಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು. ನಿಮಗೇನು ಹೇಳಿದ್ರು ಪೊಲೀಸರು? ಹುಡುಕ್ತಾ ಇದ್ದಾರೆ, ನ್ಯಾಯ ಕೊಡಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಧನುಪೂಜೆಗೆ ಎಷ್ಟು ದಿವಸದಿಂದ ಹೋಗ್ತಾ ಇದ್ದವನು? ಅವನು 2-3 ಸಲ ಹೋದಷ್ಟು ಬಿಟ್ಟು ಅಂದ್ರೆ ಫಸ್ಟಿಂದಲೇ ಇದು ಕಂಟಿನ್ಯೂ ಆಗಿ ಹೋಗ್ಲಿಲ್ಲ. ಅವನು 2-3 ಡಿಸೆಂಬರಲ್ಲಿ 1 ಸಲ ಹೋದ. ನಾನು ಹೋಗ್ತೇನೆ ನಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿ, ನನಗೆ ಇಂಟ್ರೆಸ್ಟ್ ಉಂಟು, ನಾನು ಹೋಗ್ತೇನೆ, ನನ್ನ ಫ್ರೆಂಡ್ ಎಲ್ಲ ಹೋಗ್ತಾರೆ. ಅದು ಅವ ದೇವಸ್ಥಾನಕ್ಕೆ ಈಗ ಜಾತ್ರೆ ಪ್ರಾರಂಭ ಆಯಿತು. ದೇವರ ರಥೋತ್ಸವದಂದು ಪ್ರತಿ ವರ್ಷವೂ ಕೂಡ ದೇವರ ರಥೋತ್ಸವಕ್ಕೆ ಹೋಗಿ ದೇವರು ಸ್ನಾನ ಮಾಡಿ ದೇವರ ಒಟ್ಟಿಗೆ ನದಿಯಲ್ಲಿವರೆಗೆ ಇಬ್ಬರು ಕೂಡ ಹೋಗಿ ರಾತ್ರಿ 2 ಗಂಟೆಗೆ ಬರ್ತಾ ಇದ್ದದ್ದು ವಿಚಾರಣೆ. ಅದೇ ಹೇಗೆ ಹೋದ್ದು, ಎಷ್ಟೊತ್ತಿಗೆ ಹೋದ್ದು ಅಂತ ಹೇಳಿದ್ರು. ನಿಮಗೆ ಫಸ್ಟ್ ಫೋನ್ ನಿಮಗೆ ಬರುತ್ತೆ, ಯಾರ್ದು ಫೋನ್ ಬರುತ್ತೆ? ಹುಡುಗನದ್ದು, ಅವನ ಕ್ಲಾಸಿನವನು. ಇಲ್ಲಿವರೆಗೆ ಬಂದು ಅವನು ಮತ್ತು 2 ಫ್ರೆಂಡ್ಗಳು ಕರ್ಕೊಂಡು ಹೋಗುದು ಇವನನ್ನು. ಈ ಮನೆ ಇದ್ದಾನೆ? ಅಲ್ಲ, ಅಲ್ಲಿ ಸೈಕಲ್ ನಿಲ್ಲಿಸ್ತಾರಲ್ಲ, ಅಲ್ಲಿಂದ. ಅವ್ರು ಸೈಕಲ್ ಕೀ ತಗೊಂಡೋಗಿದ್ದ? ಇಲ್ಲ, ಇದು ನನಗೂ ಕೂಡ ಗೊತ್ತಾದ್ದು. ಮತ್ತೆ ನಾನು ಅದಕ್ಕಿಂತ ಮೊದಲು ಅವ ಶಾಲೆಗೆ ಹೋಗುವಾಗ ಕೂಡ ಅಲ್ಲಿ ಅರ್ಧವರೆಗೆ ಹೋಗಿ ಪುನಃ ಸೈಕಲ್ ಬಂದು ಒಳಗೆ ಬರಲ್ಲ ಹುಡುಗ. ಬೆಲ್ಟ್ ಚಪ್ಪಲಿ ಸರ್, ಒಂದು ಚಪ್ಪಲಿ ತೆಗಿಲಿಕ್ಕೆ ಉದಾಸೀನ ಅವನಿಗೆ. ಹೊರಗಿಂದಲೇ ಇವಳನ್ನು ಕರೀತಾನೆ, ಅಮ್ಮ ಕೀ ಕೊಡು ಅಂತ. ಸೈಕಲ್ನ ಕೀ, ನನಗೆ ಚಪ್ಪಲಿ ತೆಗಿಬೇಕಲ್ಲ, ಅದು ಒಂದು ಅಭ್ಯಾಸ ಮರೆಯುವಂಥದ್ದಿತ್ತು. ಕೀ ತಗೊಂಡೋಗಿಲ್ಲ. ನಾವು ಇಲ್ಲೆಲ್ಲ ಹುಡುಕಿದ ನಂತರ ಮತ್ತೆ ಸೈಕಲ್ ನೋಡುವಾಗ ಕೀ ಹಾಕಿತ್ತು.
ಅಲ್ಲಿ ಹಾಕಿತ್ತು ಕೀ. ಆಗ ಆದರೆ ಬೀಗ ಹಾಕಿತ್ತು, ಆದರೆ ಸೈಕಲ್ನವರಿಗೆ ತಲುಪಲಿಲ್ಲ ಅಂತ ಹೇಳಿ ಅಂದಾಜಿನಲ್ಲಿ ಪುನಃ ಬಂದು ಅದ್ರ ಕೀ ಇಲ್ಲಿ ಉಂಟಾ ಅಂತೇಳಿ ಹುಡುಕುವಾಗ ಎಲ್ಲಿ ಇಡ್ತಾನೆ ಅವನು ಅಲ್ಲೇ ಇತ್ತು ಕೀ. ಅವತ್ತು ಬೆಳಿಗ್ಗೆ ಕೀ ತೊಗೊಂಡು ಹೋಗಿ ಕೊಂಡೋಗ್ಲಿಲ್ಲ. ಮರ್ತೋಗಿದ್ದಾನೆ. ಅಥವಾ ಅವ್ನು ಬೇರೆ ರಸ್ತೆಯನ್ನು ಉಪಯೋಗಿಸಿ ಇಲ್ಲ ಬರುತ್ತೆ. ನನಗೆ 6:45 7ರ ಒಳಗೆ ಯಾರು ಮಾಡ್ತಾರೆ? ಮನ್ವಿತ್ ಎಂಬ ಹುಡುಗ ಫೋನ್ ಮಾಡಿತ್ತು. ಏನು ಹೇಳ್ತಾನೆ? ಸುಮಂತ್ ಯಾಕೆ ಆಂಟಿ ಇದು ದೇವಸ್ಥಾನಕ್ಕೆ ಬರಲಿಲ್ಲ ಅಂತ ಕೇಳಿದ ನನ್ನಲ್ಲಿ. ನಾನು ಹೇಳಿದೆ ಅವನು ಹೋಗಿದ್ದಾನಲ್ಲಪ್ಪ ಅಂತ ಹೇಳಿದೆ. ಆದರೆ ನಿಮಗೆ ಸಿಗಲಿಲ್ವ ಅಂತ ಕೇಳಿದೆ. ಇಲ್ಲ ಆಂಟಿ, ನಾವು ಇಲ್ಲಿವರೆಗೆ ಕಾದು ನಾವು ಹೋಗಿದ್ದೇವೆ, ಸ್ವಲ್ಪ ಹೊತ್ತು ಕಾದಿದ್ದೇವೆ, ಸ್ವಲ್ಪ ಹೊತ್ತು ಕಾದು ನಾವು ಹೋಗಿ ದೇವಸ್ಥಾನಕ್ಕೆ ಹೋಗಿ ನಾನು ಮನೆಗೆ ಬಂದೇನೆ ಅಂತ ಹೇಳಿದ. ಅವನು ಮನೆಗೆ ಬಂದು ಮನೆಯಿಂದ ಫೋನ್ ಮಾಡಿದ್ದು ನನಗೆ. ಅವನ ಸುಮಂತ್ ಮನೆಗೆ ಅವನು 6:45 ಅವನು ಬರ್ತಾ ಇದ್ದ. 5 ಗಂಟೆಗೆ 1 ತಾಸಲ್ಲೇ ವಾಪಸ್ ಬರ್ತಾನೆ, 1 ತಾಸಲ್ಲೇ ಬರ್ತಾನೆ. ಮಲಗ್ತಾನೆ ಅವನು. ಬಂದು ಅರ್ಧ ಗಂಟೆ ಮಲಗಿ ಮತ್ತೆ 7:15 ಎದ್ದು ಶಾಲೆಗೆ ಹೋಗ್ತಾನೆ. ಇಲ್ಲಿ ಕೂಡ ತಿಂಡಿ ಚಹಾ ಕುಡಿದು ಅಲ್ಲಿ ಫಲಹಾರ ಮಾಡಿ ಬಂದ್ರು ಕೂಡ ಇಲ್ಲಿ 8 ಕಾಲಕ್ಕೆ ಕೂತು ತಿಂಡಿ ತಿಂದು 8:15 ಅಪ್ಪ ಬರ್ತೇನೆ ಅಮ್ಮ ಬರ್ತೇನೆ ಅಂತೇಳಿ ಹೊರಟು ಹೋಗಿ ಆಯ್ತು. ಸಂಜೆ ಎಷ್ಟು ಗಂಟೆ ಬರೋದು ಮತ್ತೆ ಅವನು? 5 ಗಂಟೆಗೆ ಇಲ್ಲಿ ತಲುಪ್ತಾನೆ. 5 ಗಂಟೆ. ಆವತ್ತು ನಿಮಗೆ 7 ಗಂಟೆಗೆ ಗೊತ್ತಾಗುತ್ತೆ? ಹೌದು. ನನಗೆ ಗೊತ್ತಾದ ತಕ್ಷಣವೇ ನಾನು ಓಡೋಡಿ ಹೋಗಿದ್ದೆ. ಇಲ್ಲೇ ಕರೆದೆ ನಾನು, ಇಲ್ಲೇ ಎಲ್ಲಾದರೂ ಇದ್ದಾನ ಅಂತ ಹೇಳಿ ಕರೆದೆ ನಾನು. ಬೆಡ್ರೂಮ್ ಇದು ಹಾಸಿಗೆಯಲ್ಲಿ ನೋಡಿದೆ, ಅವನ ಮಲಗುವಲ್ಲಿ, ಅಲ್ಲೂ ಇಲ್ಲ. ಬಚ್ಚಲ ಮನೆಗೆ ಹೋಗಿ ನೋಡಿದೆ, ಟಾಯ್ಲೆಟಿಗೆ ಹೋಗಿ ನೋಡಿದೆ, ಎಲ್ಲೂ ಸಿಗಲಿಲ್ಲ ನನಗೆ. ಇಲ್ಲೆಲ್ಲ ಹುಡುಕಿದೆ ನಾನು. ಅದಕ್ಕೆ ನಾನು ಹೇಳಿದ ತಕ್ಷಣ ಇವರು ಓಡೋಗಿದ್ದಾರೆ. ಮತ್ತು ನಾನು ಕೂಡ ಓಡಿದೆ. ಓಡುವಾಗ ನನಗೆ ಸಿಗಲೇ ಇಲ್ಲ ಅವನು. ಮತ್ತು ನನ್ನೊಟ್ಟಿಗೆ ನಾನು ಓಡುದು ನೋಡಿ ಆಚೆ ಮನೆಯಿಂದ ನನ್ನ ಹಿಂದೆ ಓಡ್ಕೊಂಡು ಬಂದರು. ಮತ್ತು ಪುನಃ ನಾನು ರಿಟರ್ನ್ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದು ಅವರಲ್ಲಿ ಹೇಳಿದೆ, ಹೀಗೀಗೆ ಕಾಣೆಯಾಗಿದ್ದಾನೆ ಹುಡುಗ, ನನ್ನ ಮಗ, ಎಲ್ಲಿಯಾದರೂ ನೋಡಿದ್ದೀರಾ ಅಂತ ಹೇಳಿ ಕರೆದು ಕೇಳಿದೆ ನಾನೇ. ಮತ್ತು ಅವರು ಕೂಡ ಓಡೋಡಿ ಬಂದರು. ಅಲ್ಲೇ ಇಲ್ಲಿ ಎಲ್ಲ ಕಡೆಯಿಂದ ಓಡಿ ನೋಡಿದ್ರು. ಇಡೀ ಊರಿನ ಜನತೆ ಸಹಕಾರ ಕೊಟ್ಟಿದೆ. ಆಗ ಎಷ್ಟು ಜನ ಸೇರಿದ್ರು ಅಲ್ಲಿ ಬಾವಿ ಹತ್ರನೇ ಅಂತೇಳಿ? ನೀವು ಬ್ಲಡ್ ಎಲ್ಲ ನೋಡಿದ್ರ? ನೋಡಿದ್ದೇನೆ. ಎಲ್ಲೆಲ್ಲಿ ಬಿದ್ದಿತ್ತು ಬ್ಲಡ್? ದಾರಿಯಲ್ಲಿ ಹೋಗುವಾಗ ದಾರಿಯಲ್ಲಿ ಸ್ವಲ್ಪ ಬಿದ್ದದಷ್ಟೇ, ಇಲ್ಲಿಂದ ಅಲ್ಲಿವರೆಗೆ ಮಾತ್ರ ಬಿದ್ದದ್ದು. ಈಗ ಇಷ್ಟೇ ಗ್ಯಾಪಲ್ಲಿ ಅಷ್ಟೇ ಬಿದ್ದದಷ್ಟೇ. ಮತ್ತೆ ಒಳಗಿನ ತೋಟದ ಎಡೆಯಲ್ಲಿ ಬಾವಿಯ ಹತ್ರ ಅಲ್ಲಿಂದ ಅಲ್ಲಿ ಕಾರು ನಿಂತ ನಮ್ಮ ಅಂಗಳದವರೆಗೆ ಆ ದಾರಿಯಲ್ಲೇ ಬೊಟ್ಟಾಗಿ ಬಿದ್ದದು. ದಾರಿಯಿಂದ ಬಾವಿಯವರೆಗೆ ಬೊಟ್ಟು ಬಿತ್ತು. ಬಾವಿಯ ಹತ್ರ ಸ್ವಲ್ಪ ಜಾಸ್ತಿ ಆಯಿತು. ಅದು ಕಲ್ಲಲ್ಲಿತ್ತು. ಅವನಿಗೆ ಗೊತ್ತಿತ್ತ ಇಲ್ಲಿ ಬಾವಿ ಇದೆ? ಅವನು 1ನೇ ಕ್ಲಾಸಿಂದಲೇ ಇಲ್ಲೇ ಹೋಗ್ತಾ ಇದ್ದದ್ದು. ದಾರಿ ತಪ್ಪೋ ವಿಷಯವೇ ಇಲ್ಲ. ದೊಡ್ಡ ಮಗನ ಒಟ್ಟಿಗೆ ಆ ತೋಟಕ್ಕೆ ನಾವು ಕೂಡ ಇಳಿಯುವುದಿಲ್ಲ. ಅಗತ್ಯವೇ ಇಲ್ಲ ಅಲ್ಲ ಸರ್, ಅಲ್ಲಿ ಹೋಗುವ ಅಗತ್ಯವೇ ಇಲ್ಲ. ನಾವು ದಾರಿಯಲ್ಲಿ ಮಾತ್ರ ಹೋಗುದಲ್ಲ. ಅಲ್ಲ, ಅವನಿಗೆ ಬಾವಿ ಇಲ್ಲಿದೆ ಅಂತ ಗೊತ್ತು. ನಿಮ್ಗೇನು ಅನ್ಸುತ್ತಾ ಬ್ಯಾಟ್ರಿ ಲೈಟ್ ಇಂದ ಏನಾದರೂ ಯಾವ್ದಾದ್ರು ಕಳ್ಳ ಅಥವಾ ಇನ್ನೊಬ್ಬ ಬಂದ್ನ ಅಲ್ಲಿಗೆ ಅಂತೇಳಿ ಆ ಸಮಯಕ್ಕೆ? ಅದೇ ನಮಗೆ ಅದು ಎಂತಲೇ ಅರ್ಥವೇ ಆಗುದಿಲ್ಲ ಸರ್. ಅವನು ನಿಮ್ಗೆ ಏನಾದರೂ ಈ ರೀತಿ ಕೇಸ್ಗಳು ನಡೆದಿದ್ವಾ ಈ ಪರಿಸರದಲ್ಲಿ? ಇಲ್ಲ ಸರ್, ಇಲ್ಲ. ಕಳ್ಳತನ ಆ ಧೈರ್ಯದಲ್ಲೇ ಅಲ್ವ ಸರ್ ನಾವು ಕಲಿಸ್ತಾ ಇದ್ದದ್ದು? ಇಲ್ಲ, ಆ ಧೈರ್ಯದಲ್ಲೇ ಅಲ್ವ ಕಲಿಸ್ತಾ ಇದ್ದದ್ದು ಸರ್? ಕಳ್ಳತನ ಈ ಸೈಡಲ್ಲಿ ಕಳ್ಳತನ ಆಗಲಿ ಯಾವುದು ಸಹ ನಡೆದದ್ದು ನಮಗೆ ಗೊತ್ತೇ ಇಲ್ಲ. ನಾವು 13 ವರ್ಷ ಆಯ್ತು. ಮೋಟ್ರ್ ಎಲ್ಲ ತೋಟದಲ್ಲಿ ಇರ್ತದೆ ಸರ್. ರಾತ್ರಿ ಇಡೀ ಕೆಲವು ರಾತ್ರಿ ಕೊನೆಯದಾಗಿ ನಿಮ್ಮ ಹತ್ರ ಮಾತಾಡಿದ್ದೆ ನಾನು. ಅವನು ನನ್ನಲ್ಲಿ ಮೊದಲಿನ ದಿವಸ ಇದು 5:30 ಆಗುವಾಗ ನಾನೊಂದು ಲೈಟ್ ಬಿಟ್ಟು ಮಾಡಿ ಬರ್ತೇನೆ ಅಂತೇಳಿ ಸೈಕಲ್ ಹತ್ರ ಹೋದ. ಶಾಲೆಯಿಂದ ಬಂದು ಅಲ್ಲ ಮೊದಲಿನ ದಿವಸ ಸಂಜೆ ಶಾಲೆಯಿಂದ ಬಂದ ವಾಪಸ್ ಶಾಲೆಯಿಂದ ಬಂದ, ಚಹಾ ತಿಂಡಿ ತಿಂದು 5:30 ಆಗುವಾಗ ನಾನು ಲೈಟ್ ಫಿಟ್ ಮಾಡ್ತೇನೆ ಅಂತೇಳಿ ಹೋಗಿದ್ದಾನಲ್ಲಿ. ಅದರ ತಕ್ಷಣ ಬಂದ. ಆಯ್ತು ಹೋಗಿ ಬಾ ಅಂತ, ಜಾಗೃತೆಯಲ್ಲಿ ಹೋಗಿ ಬಾ ಅಂತೇಳಿ ನಾನು ಕಳಿಸಿದೆ. ಒಂದು 5-10 ನಿಮಿಷ ಅಷ್ಟೇ ವಾಪಸ್ ಬಂದು ಕೈ ಕಾಲು ತೊಳೆದು ವಾಪಸ್ ಬಂದು ನಾನು ಅಲ್ಲಿ ಟಾಂಕಿ ಸ್ವಿಚ್ ಹಾಕ್ಲಿಕ್ಕೆ ಅಂತೇಳಿ ಅಲ್ಲಿಗೆ ಹೋದೆ. ಅಲ್ಲೇ ನನ್ನ ಹತ್ರ ಅಲ್ಲಿಗೆ ಬಂದ. ಅಲ್ಲಿ ಬಂದು ನನ್ನಲ್ಲಿ ಕೀಟಲೆ ಮಾಡ್ತಾ ಇಲ್ಲಿವರೆಗೆ ಬಂದು ಅವನು ಚೂಟುದು ಇದೆಲ್ಲ ಮಾಡ್ತಾ ಇರ್ತಾನೆ. ನನಗೆ ಈಗೆಲ್ಲ ಮಾಡಿಕೊಂಡೆಲ್ಲ ಇರ್ತಾನೆ ಅವನು. ತಲೆಗೆ ಏನಾದರೂ ಕಸದ ಇದನ್ನೆಲ್ಲ ಇಟ್ಟು ನಗು ಮಾಡ್ತಾ ಎಲ್ಲ ತಮಾಷೆ ಮಾಡ್ತಾ
ಇವರಂದ್ರೆ ಹೆಚ್ಚು ಕೂಡ ತೋಟದಲ್ಲಿ ಇರ್ತಾರೆ. ಆಗ ನನ್ನೊಟ್ಟಿಗೆ ತುಂಬ ತಮಾಷೆಯಲ್ಲಿ ಮಾತಾಡ್ತಾ ಇರ್ತಾನೆ. ನನ್ನೊಟ್ಟಿಗೆ ರಾತ್ರಿ ಬಂದು ಚಾಯ್ ಕುಡಿದ ಮೇಲೆ ನಮಗೆ 8 ಗಂಟೆಗೊಂದು ಚಾಯ್ ಉಂಟು ಸರ್. ಆವಾಗ ನಾನು ಬರ್ತೇನೆ, ಮನೆಯೊಳಗೆ ಇರ್ತೇನೆ. ಆವಾಗ ಇವರೊಟ್ಟಿಗೆ ನನ್ನೊಟ್ಟಿಗೆ ಇರ್ತಾನೆ, ತಮಾಷೆ ಮಾತಾಡ್ತಾ ಇರ್ತಾನೆ. ಅಷ್ಟು ಕ್ಲೋಸ್ ಆಗಿರ್ತಾನೆ ಅವನು. ಅವನು ಮೌನ ಸ್ವಲ್ಪ, ಅವನು ಮಾತಾಡೋದು ಕಡಿಮೆ, ಬೇಕಾದಷ್ಟು. ಒಬ್ಬ ಅಲ್ಲಿಂದ ಶಾಲೆಯಿಂದ ಬರುವಾಗ ಕೆಳಗಿಂದ ಬೊಬ್ಬೆ ಹಿಡಿದು ಬರುದು, ಏನಾದ್ರೂ ಒಂದು ಬೊಬ್ಬೆ ಬಂದಿದ್ದೇನೆ ಅಂತ ಗೊತ್ತಾಗ್ಲಿ ಪದ ಹೇಳಿಕೊಂಡು ಮೆಟ್ಲಿಂದಲೇ ಅಲ್ಲಿಂದಲೇ ಪದ ಹೇಳಿಕೊಂಡು ಇದು ಮತ್ತೆ ನಾಯಿ ಎಲ್ಲ ಇದ್ರೆ ನಾಯಿಯನ್ನು ಕರೆದುಕೊಂಡು ಹಾಗೆಲ್ಲ ಬರ್ತಾನೆ ಅವನು. ನಮಗೆ ಗೊತ್ತಾಗ್ಲಿಕ್ಕೆ ಒಳಗಿರುವಾಗ ನಾನು ಬಂದೇನೆ ಅಂತೇಳಿ ತಿಳಿಸ್ಕೋಸ್ಕರ ಹಾಗೆ ಮಾಡ್ತಾನೆ. ಎಷ್ಟು ಎಲ್ಲಾ ಮನೆಗಳಲ್ಲೂ ನಾಯಿ ಇದಾವ? ಇದ್ದೆ. ಬೆಳಿಗ್ಗೆ ಯಾವ್ದಾದ್ರು ನಾಯಿ ಕಿರ್ಚಾಡ? ಇಲ್ಲ, ಈ ವಠಾರದಲ್ಲಿ ಯಾವ ನಾಯಿ ಸಹ ಕಿರ್ಚಾಡಿದ್ದು ನಮಗೆ ಕೇಳಲೇ ಇಲ್ಲ. ನಾನು ಫಸ್ಟಿಗೆ ಗ್ರಹಿಸಿದೆ ಏನಾದ್ರು ಮೃಗ, ಇದು ಚಿರತೆ ಅಂತಲ್ಲ, ಎಲ್ಲರೂ ಹೇಳುವಾಗ ಚಿರತೆ ಏನಾದ್ರೂ ಮೃಗ, ಇದು ಏನಾದ್ರೂ ಮೃಗ ಅವನನ್ನು ಇದು ಅಟಿಸ್ಕೊಂಡು ಹೋಗಿರ್ಬೋದು ಅಂತ ಅನಿಸಿತ್ತು ನನಗೆ. ಆದರೆ ಮತ್ತೆ ನೋಡುವಾಗ ಬ್ಲಡ್ ಕಂಡಿತ್ತು ನನಗೆ. ಬ್ಲಡ್ ಕಾಣುವಾಗ ಇದೆ ಬ್ಲಡ್ ಎಲ್ಲ ನೋಡಿ ಆಗುವಾಗ ಮತ್ತೆ ಏನೇನೋ ಇದು ತಲೆಯಲ್ಲಿ ಏನೆಲ್ಲೋ ಎಲ್ಲ ಓಡಾಡ್ತಾ ಆಲೋಚನೆಗಳು ಓಡಾಡ್ತಾ ಇತ್ತು. ಮತ್ತೆ ಬಾಡಿ ಹೊರಗೆ ತೆಗೆಯುವಾಗ ಗಾಯ ಕಂಡು ಇದು ಯಾರೋ ಮರ್ಡರ್ ಮಾಡಿ ಹಾಕಿದ್ದು ಅಂತೇಳಿ, ಕೊಲೆ ಮಾಡಿ ಹಾಕಿದ್ದು ಅಂತೇಳಿ ಅನುಮಾನ ಕೂಡ ಆಯ್ತು ನನಗೆ. ಯಾಕೆ ಹೀಗಾಯ್ತು ಅಂತೇಳಿ ಎಲ್ಲರೂ ಕೇಳುದು, ಯಾಕೆ ಹೀಗಾಯ್ತು? ಎಲ್ಲರನ್ನೂ ಕರೆದು ಮಾತಾಡುವ ಹುಡುಗನಿಗೆ ಯಾಕೆ ಹೀಗಾಯ್ತು? ದೇವರು ದಿಂಡು ಅಂತೇಳಿ ಹೋಗ್ತಾ ಇರ್ತಾನಲ್ಲ ಅವನು. ಇಲ್ಲಿ ಆಸ್ಪಾಸು ಯಾರು ಕರೆದು ಕೂಡ ಓಡಿ ಹೋಗ್ತಾನೆ ಅವನು. ಹುಡುಕ್ತಾ ಇದ್ದಾರೆ ಈಗಲೂ ಕೂಡ. 40 ಜನರ ಟೀಮ್ ಇದೆ, 4 ಟೀಮ್ ಟೀಮ್ ಇದೆ, ಹುಡುಕ್ತಾ ಇದ್ದೇವೆ.